नमस्कार रिव्यू ಚಾನಲ್ ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸುರ್ಜೇವಾಲಾ ವಿರುದ್ಧವೇ ಸಿಡಿದೆದ್ದ ಸಿದ್ದು ಬಣ. ಸದ್ಯ ಈಗ ಡಿ.ಕೆ. ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿ ಬರ್ತಾ ಇದ್ದ ಹಾಗೆ ಮತ್ತೆ ಬಲವನ್ನು ಹೆಚ್ಚಿಸಿಕೊಂಡಂಗೆ ಮಾತುಕತೆ ಶುರು ಮಾಡಿದ್ದಾರೆ. ಒಂದು ಕಡೆ ತ್ಯಾಗದ ಮಾತನ್ನಾಡುವ ಮೂಲಕ ಪಕ್ಷನಿಷ್ಠೆ, ಸರ್ಕಾರವನ್ನು ಕಾಯೋದೆ ನನ್ನ ಕರ್ತವ್ಯ, ನಾನು ರಾಮನ ಬಂಟ ಹನುಮ ಇದ್ದಂಗೆ, ಕಾಂಗ್ರೆಸ್ನ ಅತ್ಯಂತ ನಿಷ್ಠಾವಂತ ಅನ್ನುವ ಸಂದೇಶವನ್ನು ಕೊಡ್ತಿದ್ದಾರೆ. ಬೆಳಗಾವಿಗೆ ಹೋಗಿ ಅಲ್ಲಿ ಮೀಟಿಂಗ್ ಮಾಡಿ ಕೊಳಚೆ ರಾಜಕಾರಣ, ಕೊಳಕನ್ನು ಕಿತ್ತಾಕ್ತೀವಿ ಇಂಥದ್ದೆಲ್ಲ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದು ಜಾರಕಿಹೊಳಿ ಬ್ರದರ್ಸ್ಗೆ. ಮತ್ತೊಂದು ಕಡೆ ಡಿ.ಕೆ. ಆಪ್ತರು ಕೆಪಿಸಿಸಿ ಅಧ್ಯಕ್ಷ ಕುರ್ಚಿ ಖಾಲಿ ಆಗಬೇಕಂದ್ರೆ CM ಕುರ್ಚಿಗೆ ಡಿ.ಕೆ. ಹೋದಾಗ ಮಾತ್ರ ಅನ್ನುವ ಸ್ಟೇಟ್ಮೆಂಟನ್ನು ಹೈಕಮಾಂಡ್ ಎಚ್ಚರಿಕೆ ಬಂದ ಬಳಿಕವೂ ಕೂಡ ಮೊಳಗಿಸಿರೋದು. ಖರ್ಗೆ ಅವ್ರಿಗೆ ಕಿವಿ, ಕಣ್ಣು, ಮೂಗು, ಬಾಯಿ ಎಲ್ಲ ಇದೆ, ಅವರೆಲ್ಲವನ್ನ ಗಮನಿಸ್ತಿದ್ದಾರೆ ಮತ್ತು ಸರಿಯಾದ ತೀರ್ಮಾನ ತಗೊಳ್ತಾರೆ ಅಂತ ಹೇಳುವ ಮೂಲಕ ನನಗೆ ಹೈಕಮಾಂಡ್ ಆಶೀರ್ವಾದ ಇದೆ ಅನ್ನೋ ಮೆಸೇಜ್ ಎಲ್ಲ ಕೊಡ್ತಿದ್ದಾರಲ್ವ ಡಿ.ಕೆ. ಶಿವಕುಮಾರ್. ಈ ಹೊತ್ತಲ್ಲಿ ಸುರ್ಜೇವಾಲಾಗೆ ಶಾಕ್ ಕೊಟ್ಟ ಸಿದ್ದು ಬಣ. 3 ಪ್ರಮುಖ ವಿಚಾರಗಳನ್ನು ಈಗ ಹೈಕಮಾಂಡ್ ಗಮನಕ್ಕೆ, ರಾಹುಲ್ ಗಾಂಧಿ ಅವರ ಗಮನಕ್ಕೆ ತರೋದಕ್ಕೆ ಸಿದ್ದು ಬಣ ರೆಡಿಯಾಗಿದೆ. ಸಿದ್ದರಾಮಯ್ಯನವರು ಈ ಕೆಲಸ ಮಾಡಲೇಬೇಕು ಅಂತ ಪರಮಾಪ್ತ ಮಂತ್ರಿಗಳು ಈಗ ಆಕ್ರೋಶ ಭರಿತರಾಗಿ ಪಟ್ಟಿಯನ್ನು ಇಟ್ಟಿರೋದು. ಏನದು ಹಾಗಾದರೆ? ಕೈಪಾಳ್ಯದಲ್ಲಿ ಇಷ್ಟೆಲ್ಲ ಆದ ಬಳಿಕ ಮತ್ತೆ ಸಿಡಿದಿರುವಂತಹ ಬಾಂಬ್. ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಖರ್ಗೆ ಅವರು ಬಾಯಿ ಮುಚ್ಕೊಂಡಿದ್ರೆ ಸರಿ ಅಂತ ಹೇಳಿ ಹೋಗಿದ್ದಾರೆ. ಮೀಡಿಯಾ ಮುಂದೆ ಖಂಡಿತ ಯಾರೂ ತುಟಿ ಬಿಚ್ಚುತ್ತಿಲ್ಲ. ಆದರೆ ಅವರ ಟೀಮ್ನ ಲೀಡರ್ಸ್ ಇದ್ದಾರಲ್ಲ, ಅವರ ಬಣ ಬೆಂಬಲಿಗರು ಈಗ ಸಿಡಿದೆತ್ತಿದ್ದಾರೆ. ಅವರು ಅಖಾಡಕ್ಕೆ ಇಳಿತಿದ್ದಾರೆ. ಅವರ ಮೂಲಕ ಮೆಸೇಜ್ ಪಾಸ್ ಮಾಡಿಸೋದೆಲ್ಲ ಆಗ್ತಾ ಇದೆ. ಸತೀಶ್ ಜಾರಕಿಹೊಳಿ CM ಅನ್ನೋ ಕೂಗು ಒಂದು ಕಡೆ ಮತ್ತೆ ಮೊಳಗೋದಕ್ಕೆ ಶುರುವಾಗಿರೋದು. ಹಾಗೆ ಮಿನಿಸ್ಟರ್ಗಳು ಹೊರಗಡೆ ಮಾತಾಡ್ತಿಲ್ಲ. ಸಿದ್ದರಾಮಯ್ಯನವ್ರ ಹತ್ರನೇ ಹೋಗಿ ನೀವು ಮಾಡ್ತಿರೋ ಇಲ್ವೋ ಈ ಕೆಲಸ ಹೇಳಿ, ಈ ಕೆಲಸ ನೀವು ಮಾಡದೇ ಇದ್ರೆ ಕಾಸ್ಟ್ಲಿ ಆಗುತ್ತೆ ಅನ್ನೋ ರೀತಿಯ ಮೆಸೇಜನ್ನು ಪಾಸ್ ಮಾಡ್ತಿದ್ದಾರೆ. ಸುರ್ಜೇವಾಲಾ ಅವರು ಏಕಪಕ್ಷೀಯವಾಗಿ ನಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಕೂಡಲೇ ರಾಹುಲ್ ಗಾಂಧಿ ಅವ್ರ ಗಮನಕ್ಕೆ ಹೋಗ್ಬೇಕಿದು. ರಾಹುಲ್ ಗಾಂಧಿ ಅವ್ರ ಗಮನಕ್ಕೆ ಯಾವ್ದು ಹೋಗಬಾರ್ದು ಅದು ಹೋಗ್ತಾ ಇದೆ. ನಮ್ಮ ಬಗ್ಗೆ ಎಲ್ಲ ವಿಚಾರಗಳು ಹೋಗ್ತಿದೆ, ಆದರೆ ಇಲ್ಲಿ ಏನಾಗ್ತಿದೆ ಅನ್ನೋದು ಹೋಗ್ತಾ ಇಲ್ಲ. ಹಾಸನದ ಸಮಾವೇಶದ ಹೆಸರು ಬದಲಾಯಿಸಿದ್ದು, ಅಸಲಿಗೆ ಅದನ್ನು ಪ್ಲಾನ್ ಮಾಡಿದ್ದು ಬೇರೆ ಕಾರಣಕ್ಕೆ. ಬಟ್ ನಾವೇನೋ ಪಕ್ಷ ವಿರೋಧಿ ಮಾಡ್ತಿದ್ದೀವಿ, ನಮ್ಮ ವೈಯಕ್ತಿಕ ವರ್ಚಸ್ಸಿಗೆ ಮಾಡ್ತಿದ್ದೀವಿ ಅನ್ನೋ ರೀತಿಯಲ್ಲಿ ಬಿಂಬಿಸಿ ಹೆಸರನ್ನು ಚೇಂಜ್ ಮಾಡಿದ್ದಾಯಿತು. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಆ ಕ್ರೆಡಿಟ್ ಸಿಗೋ ಥರ ಆಯಿತು. ಸ್ವಾಭಿಮಾನಿ ಸಮಾವೇಶ ಅದಾದಮೇಲೆ ದಲಿತರ ಈ ಡಿನ್ನರ್ ಮೀಟಿಂಗ್ಗೆ ಬ್ರೇಕ್ ಹಾಕಿದ್ರ ವಿರುದ್ಧ ಆಕ್ರೋಶ ಸ್ಫೋಟವಾಯಿತು. ಅದು ಎರಡನೇದು. ಸಿದ್ದು ಬಣದ ಕಣ್ಣು ಕೆಂಪು ಮಾಡಿದಂಥ ಅತ್ಯಂತ ಪ್ರಮುಖ ಘಟನೆಗಳಲ್ಲಿ ಎರಡನೇದು ಹಾಸನ ಸಮಾವೇಶ, ದಲಿತ ಮೀಟಿಂಗ್ಗೆ ಬ್ರೇಕ್ ಹಾಕಿದ್ದು. ಮೂರನೇದು, ಮೊನ್ನೆ ಬೆಳಗಾವಿಗೆ ಸುರ್ಜೇವಾಲಾ ಅವರು ಬಂದಾಗ ಎಲ್ಲರ ಜೊತೆ ಮಾತಾಡಿದ್ರು, ಮೀಟಿಂಗ್ ಮಾಡಿದ್ರು. ಆದರೆ ಪ್ರತ್ಯೇಕವಾಗಿ ಡಿ.ಕೆ. ಬ್ರದರ್ಸ್ ಜೊತೆಗೆ ಯಾಕೆ ಮೀಟಿಂಗು? ಡಿ.ಕೆ. ಸುರೇಶ್, ಡಿ.ಕೆ. ಶಿವಕುಮಾರ್ ಅವ್ರ ಜೊತೆ ಪ್ರತ್ಯೇಕ ಮಾತುಕತೆ ಯಾಕೆ? ಡಿ.ಕೆ. ಸುರೇಶ್ ಅವ್ರ ಜೊತೆಗೆ ಏನಿದೆ ಅಂಥದ್ದು? ಕೆಪಿಸಿಸಿ ಅಧ್ಯಕ್ಷರು ಮಾತುಕತೆ ಆಗತ್ತೆ ಸರಿ, ಇಬ್ಬರು ಬ್ರದರ್ಸ್ನ ಕೂರಿಸ್ಕೊಂಡು ಏನು ಮಾತಾಡಿದ್ರು? ಸೊ ಡಿ.ಕೆ. ಶಿವಕುಮಾರ್ ಅವರ ಪರ ವಹಿಸ್ಕೊಂಡು ಸುರ್ಜೇವಾಲಾ ಅವ್ರು ಕೆಲಸ ಮಾಡ್ತಿದ್ದಾರೆ ಅನ್ನುವ ಕೂಗು ಎದ್ದಿದೆ. ಈಗ ಆ ಕಂಪ್ಲೇಂಟನ್ನು ರಾಹುಲ್ ಗಾಂಧಿ ಅವರ ಮುಂದಿಡೋದಕ್ಕೆ ತಯಾರಾಗ್ತಿದೆ. ಸಿದ್ದರಾಮಯ್ಯನವರ ಮೂಲಕವೇ ನಡಿಬೇಕು ಅಂತ ಈಗ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ, ಪ್ರಭಾವಿ ಮಿನಿಸ್ಟರ್ಗಳಿಂದ. ಈಗ ಡಿ.ಕೆ. ಶಿವಕುಮಾರ್ ಅವರು ಈ ರೀತಿ ಮತ್ತೆ ತನ್ನ ಬಲ ಹೆಚ್ಚಿಸ್ಕೊಂಡು ಆರ್ಭಟಿಸ್ತಿದ್ದಾರೆ ಡೆಲ್ಲಿಗೆ ಹೋಗಿ ಬಂದ ಮೇಲೆ. ಅದಕ್ಕೆ ಕಾರಣನೇ ಸುರ್ಜೇವಾಲಾ ಅನ್ನೋ ರೀತಿಯಲ್ಲಿ ಮುಗಿಬೀಳ್ತಿದ್ದಾರೆ. ಸೊ ರಾಜ್ಯದ ಉಸ್ತುವಾರಿ ಜವಾಬ್ದಾರಿಯಿಂದ ಅವರನ್ನು ಕೆಳಗಿಳಿಸಲೇಬೇಕು. ಇನ್ನೂ ನಮ್ಮ ಉಸ್ತುವಾರಿಯಾಗಿ ಸುರ್ಜೇವಾಲಾ ಉಳ್ಕೊಂಡ್ರೆ ಅವ್ರ ಮಾತು ಯಾರು ಕೇಳಲ್ಲ ಅಂತ ಈಗ ಮೊನ್ನೆ ಸಿಟ್ಟು ಮಾಡ್ಕೊಂಡಿದ್ದೆಲ್ಲ ನೋಡಿದ್ದೀವಿ. ಸುರ್ಜೇವಾಲಾ ಅವರು ಹೇಳಿದ ಮೇಲೆ ಮತ್ತು ಜೋರಾಯಿತು. ಸತೀಶ್ ಜಾರಕಿಹೊಳಿ ಅವ್ರು ಪ್ರೆಸ್ ಮೀಟ್ ಕರೆದು ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆಯ ಕೂಗನ್ನು ಓಪನ್ ಆಗಿ ಮೊಳಗಿಸಿದ್ರು. ಸುರ್ಜೇವಾಲಾ ಅವರು ಎದುರೇ ಬೆಳಗಾವಿ ಕಚೇರಿಯ ಜಟಾಪಟಿ ಆಯಿತು. ಡಿ.ಕೆ. ಶಿವಕುಮಾರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕ್ರೆಡಿಟ್ ಕೊಟ್ಟಿದ್ದು, ಜಟಾಪಟಿ ಆಗಿದ್ದು, ಮೈಕ್ ತಗೊಂಡಿದ್ದು ಎಲ್ಲ ಆಯಿತು. ಅದಾದಮೇಲೆ ಖರ್ಗೆ ಅವರೇ ಬಾಯಿ ಮುಚ್ಕೊಳ್ಳಿ ಅಂತ ಹೇಳೋದಕ್ಕೆ ಬರಬೇಕಾಯ್ತು. ಸೊ ನಮ್ಮದು ಮಾತ್ರ ವಿಷಯ ಹೋಗ್ತಿದೆ, ಇನ್ನೊಂದು ಸೈಡ್ದು ಹೋಗ್ತಾನೆ ಇಲ್ಲ. ಬೇಕಾದ ರೀತಿಯಲ್ಲಿ ಬಣ್ಣ ಕೊಟ್ಟು ಅಲ್ಲಿಗೆ ತಲುಪಿಸ್ತಿದ್ದಾರೆ ಅನ್ನುವ ಆಕ್ರೋಶ ಸಿಡಿದೆದ್ದಿದ್ದು ಸುರ್ಜೇವಾಲಾ ಅವ್ರು ನಿನ್ನೆ ಸಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸುರ್ಜೇವಾಲಾ ಮೂಲಕ ತಮಗೆ ಬೇಕಾದಂತೆ ಮೆಸೇಜ್ ಕೊಟ್ಟು ತಮಗೆ ಬೇಕಾದಂತೆ ಅಲ್ಲಿಂದ ಆದೇಶವನ್ನು ತರಿಸಿಕೊಳ್ತಿದ್ದಾರೆ, ಮ್ಯಾನಿಪ್ಯುಲೇಟ್ ಮಾಡಿ ಅನ್ನೋ ರೀತಿಯ ಆಕ್ರೋಶ. ಸೊ ಡಿ.ಕೆ. ಶಿವಕುಮಾರ್ ಅವರ ಸ್ಪೀಡು ಜಾಸ್ತಿ ಆಗಿದೆ. ಅದಕ್ಕೆ ಕಾರಣ ಸುರ್ಜೇವಾಲಾ ಅವರು ಇಬ್ಬರಿಗೂ ಬ್ರೇಕ್ ಹಾಕಲೇಬೇಕು. ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಆಗಬೇಕು, ಅಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂರಬೇಕು ಅನ್ನುವ ಕೂಗು, ಶಾಸಕರ
ಕೌಂಟ್ ಎಲ್ಲ ತೋರಿಸ್ತಾ ಇದ್ದಾರಲ್ವಾ. ಈಗೇನು ಹೇಳ್ತಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು? ಮಾತಾಡ್ತಿಲ್ಲ ಅವರು. ಬೆಳಗಾವಿ ರಾಜಕಾರಣ ಕೊಳಚೆ ಏನು ಹೇಳಿದಾರೋ ಅವ್ರ ಹತ್ರನೇ ಹೋಗಿ ಕೇಳಿ, ನನ್ನನ್ನು ಏನು ಕೇಳ್ತೀರಿ ಅಂತಾರೆ. ಸೊ ಜಟಾಪಟಿ ಮೀಡಿಯಾ ಮುಂದೆ ಇಲ್ಲ ಅನ್ನೋದು ಬಿಟ್ರೆ ಕೈಪಾಳ್ಯದಲ್ಲಿ ಇನ್ನೂ ಜೋರಾಗಿದೆ. ಶಿವಕುಮಾರ್ ಮತ್ತೆ ನಿಮ್ಮ ನಡುವಿನ ಫೈಟ್, ಮುಸ್ಕಿನ ಗುದ್ದಾಟ, ಕೋಲ್ಡ್ ವಾರ್ ನಡೀತಾ ಇದೆ. ಆಮೇಲೆ ಎಲ್ಲಿದೆ, ಯಾವ ಕಡೆ ಇದೆ? ಡಿಕೆ ಅವರು ಇವತ್ತು ಮಾಧ್ಯಮದವ್ರ ಮೇಲೆ ಗರಂ ಆಗಿದ್ದಾರೆ. ಬೆಳಗಾವಿಯಲ್ಲಿ ಡರ್ಟಿ ಪಾಲಿಟಿಕ್ಸ್ ನಡೀತಾ ಇದೆ, ಡರ್ಟಿ ಪಾಲಿಟಿಕ್ಸ್ ಬಗ್ಗೆ ನಾನು ಮಾತಾಡಲ್ಲ. ಏನಿದು ಬೆಳಗಾವಿ ಡರ್ಟಿ ಪಾಲಿಟಿಕ್ಸ್ ಅನ್ನೋದು ಯಾಕೆ? ಅದನ್ನ ಅವ್ರನ್ನ ಕೇಳಬೇಕಲ್ಲ, ನಾ ಹೇಳಿದ್ರೆ ಅದಕ್ಕೆ ಅವ್ರನ್ನ ಕೇಳ್ರಿ, ನಾ ಕೇಳಿಲ್ಲ ಅದಕ್ಕೆ. ಇನ್ನು ಅವ್ರು ಹೇಳಿದ ಕೂತ್ರ, ನೀವು ಬೆಂಗಳೂರಾಗ ಹೇಳಿದ ಕೂತ್ರ ನನಗೆ ಹೆಂಗೆ ಕೊಡ್ಲವ್ರು, ಯಾವ ಉದ್ದೇಶ ಇಟ್ಕೊಂಡು ಕೊಟ್ಟರು, ಯಾಕೆ ಕೊಟ್ಟರು ಅಂತ ಅವ್ರಿಗೆ ಕೇಳಬೇಕು. ಸೊ ರಾಜಕೀಯದಲ್ಲಿ ಸರಿ ಇದೆ, ನಾವು ಕಾರ್ಯಕ್ರಮ ಮಾಡ್ತಾಯಿದ್ವಿ, ನಮ್ಮ ಗುರಿ ಇರೋದು ಅದನ್ನು ಕಾರ್ಯಕ್ರಮ ಯಶಸ್ವಿ ಮಾಡೋದು ಅಷ್ಟೇ. ಈ ಒಂದು ಕಾರ್ಯಕ್ರಮ ಮುಗಿದ ಮೇಲೆ ಏನಾದರೂ ಚೇಂಜಸ್ ಆಗ್ತಾವ ಅಂತ? ಚೇಂಜಸ್ ಮಾಡೋಂಥ ಶಕ್ತಿ ನಮ್ಮ ಕಡೆ ಎಲ್ಲ, ಅದು ಪಕ್ಷ ಇದೆ, ಅದ್ರ ಬಗ್ಗೆ ವಿಚಾರ ಮಾಡಲಿಕ್ಕೆ ನಮ್ಗಿಂತ ದೊಡ್ಡವ್ರು ಭಾಳಷ್ಟು ಇದ್ದಾರೆ. ಸುರ್ಜೇವಾಲಾ ಅವ್ರ ವಿಚಾರದಲ್ಲಿ ಒಂದಷ್ಟು ಸಚಿವರು, ಒಂದಷ್ಟು ಶಾಸಕರು ಹೈಕಮಾಂಡಿಗೆ ದೂರು ಕೊಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೇಳಿದ್ರು. ಅದನ್ನು ನೀವು ಯಾರು ಕೊಟ್ಟಾರೋ ಅವ್ರನ್ನ ಕೇಳಿದ್ರೆ ಒಳ್ಳೆಯದು. ನಾವು ಕೊಟ್ಟಿಲ್ಲ ಅವ್ರಿಗೆ, ನಾವು ಅವ್ರ ಪರವಾಗಿ ಒಳ್ಳೆಯ ಸಂಬಂಧ ಇದೆ ನಮಗೆ. ಅವ್ರಿಗೆ ಸುರ್ಜೇವಾಲಾ ಜೊತೆ ನಮ್ಮ ಒಳ್ಳೆಯ ಸಂಬಂಧ ಇದೆ, ಒಳ್ಳೆಯ ರಿಲೇಷನ್ ಇದೆ. ಯಾರು ಕೊಟ್ಟಾರೋ ಅವ್ರನ್ನ ಕೇಳಿದ್ರೆ ಒಳ್ಳೆಯದ್ರು. ಸಿದ್ದರಾಮಯ್ಯನವ್ರ ಮೇಲೆ ಒತ್ತಡ ಹೇಗಿದೆ ಅಂದರೆ, ಪಕ್ಷದಲ್ಲಿ ನಮ್ಮ ಪರಿಸ್ಥಿತಿ ಮಾಡು ಇಲ್ಲವೇ ಮಡಿ, ನೀವೇನು ಮಾಡ್ತೀರಿ? ಈಗ ರಾಹುಲ್ ಗಾಂಧಿ ಅವ್ರ ಕಿವಿಗೆ ಇದನ್ನು ತಗೊಂಡು ಹೋಗ್ತಿರೋ ಇಲ್ವೋ? ಸುರ್ಜೇವಾಲಾ ಅವರ ಈ ಜವಾಬ್ದಾರಿಯಿಂದ ಹೊರಗಡೆ ಕರ್ಕೊಂಡು ಬರಲೇಬೇಕು, ಅಲ್ಲಿ ತನಕ ನಾವು ಸುಮ್ಮನಿರಲ್ಲ ಇನ್ನು ಅನ್ನೋ ರೀತಿಯಲ್ಲಿ ದಾಳವನ್ನು ಉರುಳಿಸಿ ಡಿ ಕೆ ಶಿವಕುಮಾರ್ಗೆ ಶಾಕ್ ಕೊಡೋದಕ್ಕೆ ತಯಾರಿ ನಡೆದಿದೆ. ಬೆಳಗಾವಿಗೆ ಹೋದರೆ ಡಿ ಕೆ ಶಿವಕುಮಾರ್ ಅವರ ಮುಖವನ್ನೂ ನೋಡದೆ ಸೆಡ್ ಹೊಡೆದಿದ್ದಾರೆ. ಸತೀಶ್ ಜಾರಕಿಹೊಳಿ ಗೋಕಾಕ್ಗೆ ಹಾರೋ ಮೂಲಕ ಅವ್ರು ಇಲ್ಲಿ ಬಂದರೆ ಇವ್ರು ಅಲ್ಲಿ ಹೋಗ್ತಾರೆ. ಮತ್ತೊಂದು ಕಡೆ ಈ ಫಿರೋಜ್ ಸೇಠ್ ಅವರನ್ನು, ಸತೀಶ್ ಜಾರಕಿಹೊಳಿ ವಿರೋಧಿ ಬಣದ ನಾಯಕರನ್ನು ಡಿ ಕೆ ಶಿವಕುಮಾರ್ ಮೀಟ್ ಮಾಡಿದ್ದು ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ಹಾಗಾದರೆ ಡಿ ಕೆ ಬೆಳಗಾವಿಯಲ್ಲಿ ಇನ್ನೇನು ನಡೆಸ್ತಿದ್ದಾರೆ ಅಂತ. ಸೊ ಬೆಳಗಾವಿಯ ರಾಜಕಾರಣದಲ್ಲಿ ಡಿ ಕೆ ಶಿವಕುಮಾರ್ ಮತ್ತೆ ಅಲ್ಲಿ ಅಖಾಡಕ್ಕೆ ಧುಮುಕಿ ಮೀಟಿಂಗ್ ಮಾಡಿ ಸತೀಶ್ ಜಾರಕಿಹೊಳಿ ಪರಮಾಪ್ತರನ್ನು ಕಾರಲ್ಲಿ ಕೂರಿಸ್ಕೊಂಡು ಏನ್ರಪ್ಪ ದುಬೈ ಗಿಬೈ ಅಂತೀರಾ ಅಂತ ಬಿಸಿ ಮುಟ್ಟಿಸಿ ಬಂದ ಮೇಲೆ ಮತ್ತಷ್ಟು ತುಪ್ಪ ಸುರಿದಂಗಾಗಿದೆ. ಕಿಡಿ ಹೊತ್ಕೊಂಡಿತ್ತು, ಉರಿತಾ ಇತ್ತು, ತುಪ್ಪ ಸುರಿದಂಗಾಗಿದೆ. ಸೊ ಮೀಡಿಯಾ ಮುಂದೆ ಸೈಲೆಂಟ್ ಆಗಿರುವಂತಹ ಮಿನಿಸ್ಟರ್ಸ್ ಈಗ ಸತೀಶ್ ಜಾರಕಿಹೊಳಿ ಸೇರಿದಂತೆ ಬೇರೆ ಬೇರೆ ದಾರಿಯನ್ನು ಹುಡುಕೊಂಡಂಗೆ ಕಾಣಿಸ್ತಿದೆ. ಸಿದ್ದರಾಮಯ್ಯನವರ ಎದುರು ಈಗ ವೈಲೆಂಟ್ ಆಗಿದ್ದಾರೆ ಎನ್ನುವ ಸುದ್ದಿ ಸಿಡಿದಿದೆ. ಸೊ ಮುಂದೇನು? ಡಿ ಕೆ ಶಿವಕುಮಾರ್ ಅವರು ನನಗೆ ಹೈಕಮಾಂಡ್ ಆಶೀರ್ವಾದ ಇದೆ ಅನ್ನೋ ಆತ್ಮವಿಶ್ವಾಸದಲ್ಲಿ ಎದೆ ಉಬ್ಬಿಸಿ ನಿಂತಿದ್ದಾರೆ. ಅದೇನು ಮಾಡ್ತಿರೋ ನೋಡೇ ಬಿಡೋಣ ಅಂತ ಈಗ ಓಪನ್ ಚಾಲೆಂಜ್ ಹಾಕಿದಂಗೆ ಕಾಣಿಸ್ತಾ ಇದೆ ಮಂತ್ರಿಗಳು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.